ಪ್ರಶಾಂತ್ ನೀಲ್ ನಿರ್ದೇಶನದ ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾದ ಎರಡನೇ ಟ್ರೈಲರ್ ರಿಲೀಸ್ ಆಗಿದೆ. ಮೊದಲನೇ ಟ್ರೈಲರ್ಗೆ ಹೋಲಿಸಿದ್ರೆ ಎರಡನೇ ಟ್ರೈಲರ್ ಹೆಚ್ಚು ಇಂಪ್ರೆಸಿವ್ ಆಗಿದೆ ಅಂತಾನೆ ಹೇಳಬಹುದು. ಹೀಗಾಗಿ ಸೆಕೆಂಡ್ ಟ್ರೈಲರ್ ಅನ್ನ ರಿವ್ಯೂ ಮಾಡ್ತಾ ಸಲಾರ್ ಸಿನಿಮಾ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತಾ ಹೋಗ್ತೀನಿ. ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ಸಲಾರ್ ಒಂದು ಕಂಪ್ಲೀಟ್ ಆಕ್ಷನ್ ಮೂವಿ ಅನ್ನೋದು ಟ್ರೈಲರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಮತ್ತು ಮಲಯಾಳಂ ನಟ ಪೃಥ್ವಿರಾಜ್ ಪ್ರಮುಖ ಪಾತ್ರಧಾರಿಗಳಾಗಿದ್ದಾರೆ. ಸಿನಿಮಾಗೆ ಇಬ್ಬರು ಹೀರೋಗಳು ಅಂತಾನೆ ಹೇಳಬಹುದು. ಪ್ರಭಾಸ್ ಮತ್ತು ಪೃಥ್ವಿರಾಜ್ ಇಬ್ರು ಕೂಡ ಜಿಗರಿ ದೋಸ್ತಿಗಳಾಗಿರ್ತಾರೆ. ಸೆಕೆಂಡ್ ಟ್ರೈಲರ್ನುದ್ದಕ್ಕೂ ಪ್ರಭಾಸ್ ಮತ್ತು ಪೃಥ್ವಿರಾಜ್ ಡಯಲಾಗ್ ಹೊಡ್ಕೊಂಡು ಫೈಟ್ ಮಾಡೋ ಸೀನ್ಗಳೇ ಇವೆ. KGF ಮಾದರಿಯಲ್ಲಿ ಸಲಾರ್ಗೆ ಮಾಡಿರೋ ಸೆಟ್ ಕೂಡ ಅದ್ಧೂರಿಯಾಗಿಯೇ ಇದೆ. ಈ ಮೂವಿಯನ್ನ ಕೂಡ ಯಾವುದೋ ಮೈನಿಂಗ್ ಏರಿಯಾದಲ್ಲಿ ಶೂಟ್ ಮಾಡಿರುವಂತೆ ಕಾಣ್ತಾ ಇದೆ. ಮೈನಿಂಗ್ ಲಾರಿಗಳ ಅಬ್ಬರದ ಮಧ್ಯೆ ಸಾಮ್ರಾಜ್ಯಕ್ಕಾಗಿ, ಅಧಿಕಾರಕ್ಕಾಗಿ ಹೋರಾಟ ನಡೆಯುತ್ತೆ. KGF ನಲ್ಲಿ ಕೋಲಾರ್ ಗೋಲ್ಡ್ ಫೀಲ್ಡ್ ನ ಒಂದು ಸಾಮ್ರಾಜ್ಯವೇ ನಿರ್ಮಾಣ ಮಾಡಲಾಗಿತ್ತು. ಅದೇ ರೀತಿ ಇಲ್ಲೂ ಕೂಡ ಖಾನ್ಸಾರ್ ಅನ್ನೋ ಹೆಸರಲ್ಲಿ ಒಂದು ಕಿಂಗ್ಡಮ್ ಇರುತ್ತೆ. ಇಡೀ ಸಿನಿಮಾ ನಡೆಯೋದೆ ಈ ಖಾನ್ಸಾರ್ ನಲ್ಲಿ, ಹೋರಾಟ ನಡೆಯೋದೆ ಈ ಕಿಂಗ್ಡಮ್ಗಾಗಿ. KGF ಸಿನಿಮಾದ ಮೇನ್ ಅಟ್ರಾಕ್ಷನ್ ಆಗಿದ್ದಿದ್ದೆ ಗನ್. ದೊಡ್ಡಮ್ಮ ಹೆಸರಿನ ಗನ್ ಮೂಲಕ ಯಶ್ ಪೊಲೀಸ್ ಸ್ಟೇಷನ್ ಅನ್ನ ಯಾವ ರೀತಿ ಧೂಳಿಪಟ ಮಾಡಿದ್ರು ಅನ್ನೋದನ್ನ ನೀವು ಸ್ಕ್ರೀನ್ ನಲ್ಲಿ ನೋಡಿರ್ತೀರಾ. ಜೊತೆಗೆ ಮೈನಿಂಗ್ ಏರಿಯಾದಲ್ಲಿ ಸಾಲಾಗಿ ನಿಂತು ಯಶ್ ಫೈರಿಂಗ್ ಕೂಡ ಮಾಡಿಸ್ತಾರೆ. ಅಂಥದ್ದೇ ಸೀಕ್ವೆನ್ಸ್ಗಳು ಸಲಾರ್ ಸಿನಿಮಾದಲ್ಲೂ ಕೂಡ ಇವೆ. ಇಲ್ಲೂ ಒಂದಷ್ಟು ಚಿತ್ರ ವಿಚಿತ್ರ ಗನ್ಗಳು ಬರುತ್ತೆ. ಈ ಸಿನಿಮಾದಲ್ಲೂ ಫೈರಿಂಗ್ ಸದ್ದು ಜೋರಾಗಿಯೇ ಇದೆ ಬಿಡಿ. ಇನ್ನು ಇದು ಪ್ರಭಾಸ್ ಮತ್ತು ಪೃಥ್ವಿರಾಜ್ ನಡುವಿನ ಸ್ನೇಹದ ಸೆಂಟಿಮೆಂಟ್ ಮೇಲೆ ಇರುವಂತಹ ಸಿನಿಮಾ. ಚಿತ್ರದ ಮೇನ್ ಅಟ್ರಾಕ್ಷನ್ ಆಗಿರೋದೆ ಪ್ರಭಾಸ್ ಮತ್ತು ಪೃಥ್ವಿರಾಜ್. ಪ್ರಭಾಸ್ರದ್ದು ಇಲ್ಲಿ ಮೆಕ್ಯಾನಿಕ್ನ ರೋಲ್. ಒಬ್ಬ ವಾಯ್ಲೆಂಟ್ ಮೆಕ್ಯಾನಿಕ್ ತನ್ನ ದೋಸ್ತಿಯಾಗಿರೋ ಪೃಥ್ವಿರಾಜರ ಕಿಂಗ್ಡಮ್ ಉಳಿಸೋಕೆ ದುಶ್ಮನ್ಗಳನ್ನ ಪ್ರಭಾಸ್ ಎದುರು ಹಾಕಿಕೊಳ್ತಾರೆ. ಇಲ್ಲಿ ಸಿನಿಮಾಗೆ ಸಲಾರ್ ಅನ್ನೋ ಹೆಸರು ಬಂದಿರೋದೆ ಪ್ರಭಾಸ್ ಅವರ ರೋಲ್ಗೆ. ಈ ಹಿಂದೆ ಪ್ರತಿಯೊಬ್ಬ ರಾಜನಿಗೆ ಕೂಡ ಸಲಾರ್ ಅಂತ ಒಬ್ಬ ಇದ್ದ. ಸಲಾರ್ ಅಂದ್ರೆ ಸೇನಾ ಕಮಾಂಡರ್ ಇದ್ದಂತೆ. ರಾಜನಿಗೆ ಏನು ಬೇಕೋ ಅದನ್ನ ಮಾಡೋದು ಸಲಾರ್ನ ಕೆಲಸ. ಹೀಗಾಗಿ ಇಲ್ಲಿ ಪೃಥ್ವಿರಾಜ್ ಪಾಲಿಗೆ ಪ್ರಭಾಸ್ ಕಮಾಂಡರ್ ಇದ್ದಂತೆ. ಆದರೆ ಎರಡನೇ ಟ್ರೈಲರ್ನ ಎಂಡ್ನಲ್ಲಿ ಇಡೀ ಕಹಾನಿಗೆ ಟ್ವಿಸ್ಟ್ ಸಿಗುತ್ತೆ. ಜಿಗ್ರಿ ದೋಸ್ತಿಗಳಾಗಿದ್ದವರು ಕಟ್ಟರ್ ದುಶ್ಮನ್ಗಳಾಗಿ ಬಿಡ್ತಾರೆ. ಪ್ರಭಾಸ್ ಮತ್ತು ಪೃಥ್ವಿರಾಜ್ ಬದ್ಧ ವೈರಿಗಳಾಗೋದನ್ನ ಮೋಸ್ಟ್ಲಿ ಸೆಕೆಂಡ್ ಪಾರ್ಟ್ನಲ್ಲಿ ತೋರಿಸ್ತಾರೋ ಏನೋ. ಹಾಗೆಯೇ ನಾಯಕಿ ನಟಿಯಾಗಿ ಶ್ರುತಿ ಹಾಸನ್ ಕಾಣಿಸ್ಕೊಳ್ತಾರೆ. ಫಸ್ಟ್ ಟ್ರೈಲರ್ನಲ್ಲಿ ಒಂದು ಬಾರಿ ಅಷ್ಟೇ ಕಾಣಿಸ್ಕೊಳ್ಳೋ ಶ್ರುತಿ ಹಾಸನ್ ಸೆಕೆಂಡ್ ಟ್ರೈಲರ್ನಲ್ಲೂ ಅಷ್ಟೇ ಒಂದ್ಸಾರಿ ಅಷ್ಟೇ ಬಂದು ಹೋಗ್ತಾರೆ. ಆದರೆ ಶ್ರುತಿಯ ರೋಲ್ ನೋಡಿದ್ರೆ ಆಕೆಗೆ ಈ ಸಲಾರ್ನ ಸ್ಟೋರಿಯನ್ನ ಯಾರೋ ಹೇಳ್ತಾ ಇರುವಂತೆ ಕಾಣ್ತಾ ಇದೆ. ಈಗ KGF ಸಿನಿಮಾದ ಕಥೆಯನ್ನ ಒಬ್ಬ ಜರ್ನಲಿಸ್ಟ್ ಮತ್ತು ಪತ್ರಕರ್ತನ ಮೂಲಕ ಯಾವ ರೀತಿ ಹೇಳಿಸಿದ್ದಾರೋ ಅದೇ ರೀತಿ ಇಲ್ಲೂ ಕೂಡ ಸ್ಟೋರಿಯನ್ನ ಪ್ರೆಸೆಂಟ್ ಮಾಡಿದಂತಿದೆ. ಒಂದಂತೂ ನಿಜ, ಆಕ್ಷನ್ ಸಿನಿಮಾ ಪ್ರಿಯರಿಗೆ ಸಲಾರ್ನಲ್ಲಿ ಎಂಟರ್ಟೈನ್ಮೆಂಟ್ ಸಿಗೋದಂತೂ ಗ್ಯಾರಂಟಿ. ಇದೊಂದು ಮಾಸ್ ಲೆವೆಲ್ ಸಿನಿಮಾ ಅಂತಾನೆ ಹೇಳಬಹುದು. ಎಸ್ಪೆಷಲಿ ಪ್ರಭಾಸ್ ಕೆರಿಯರ್ಗೆ ಈ ಮೂವಿ ತುಂಬಾನೇ ಇಂಪಾರ್ಟೆಂಟ್. ಪ್ರಭಾಸ್ಗೆ ಇದೊಂಥರ ಡೂ ಆರ್ ಡೈ ಸಿನಿಮಾ ಇದ್ದಂತೆ. ಯಾಕಂದ್ರೆ ಬಾಹುಬಲಿ ಬಳಿಕ ಪ್ರಭಾಸ್ರಿಂದ ಹೇಳಿಕೊಳ್ಳುವಂತ ಹಿಟ್ ಸಿನಿಮಾಗಳು ಯಾವುದು ಕೂಡ ಬಂದಿಲ್ಲ. ಪ್ರಭಾಸ್ ಮೇಲಿದ್ದಂತಹ ಎಕ್ಸ್ಪೆಕ್ಟೇಷನ್ಗೆ ಯಾವುದು ಕೂಡ ರೀಚ್ ಆಗಿರಲಿಲ್ಲ. ಬಾಹುಬಲಿ ಒಬ್ಬ ನಟನಾಗಿ ಪ್ರಭಾಸ್ರನ್ನ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿತ್ತು. ಅಂತ ಹಿಟ್ ಸಿನಿಮಾವನ್ನ ಪ್ರಭಾಸ್ಗೆ ಮತ್ತೆ ಕೊಡೋಕೆ ಸಾಧ್ಯವಾಗಿಲ್ಲ. ಆದರೆ ಈಗ ಪ್ರಭಾಸ್ ಹೊಸ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫುಲ್ ಆಕ್ಷನ್ ಹೀರೋ ಆಗಿ ಮಾಸ್ ಲೆವೆಲ್ನ ಮೂವಿ ಮಾಡಿದ್ದಾರೆ. ಈಗ ಪ್ರಭಾಸ್ ಮತ್ತೆ ಚಿತ್ರರಂಗದಲ್ಲಿ ಕಂಬ್ಯಾಕ್ ಮಾಡ್ತಾರಾ ನೋಡ್ಬೇಕಿದೆ. ಕೇವಲ ಪ್ರಭಾಸ್ಗೆ ಮಾತ್ರವಲ್ಲ, ಪೃಥ್ವಿರಾಜ್ ಪಾಲಿಗೂ ಇದು ಟರ್ನಿಂಗ್ ಪಾಯಿಂಟ್ ಆದರೂ ಆಗಬಹುದು. ಯಾಕಂದ್ರೆ ಸಲಾರ್ ಒಟ್ಟು 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ. ಇಲ್ಲಿ ಪೃಥ್ವಿರಾಜ್ ಕ್ಯಾರೆಕ್ಟರ್ ಕ್ಲಿಕ್ ಆಯ್ತು ಅಂದ್ರೆ ಮಲಯಾಳಂ ನಟನಿಗೂ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಡೋರ್ ಓಪನ್ ಆಗಬಹುದು. ಇನ್ನು ಡೈರೆಕ್ಟರ್ ಪ್ರಶಾಂತ್ ನೀಲ್ ಮತ್ತೊಂದು KGF ಮಾದರಿಯ ಆಕ್ಷನ್ ಮೂವಿ ತೆಗೆದಿದ್ದಾರೆ. ಸೆಟ್, ಕಾನ್ಸೆಪ್ಟ್ ಎಲ್ಲದಕ್ಕೂ ಒಂದಷ್ಟು ಸಾಮ್ಯತೆ ಇದೆ. ಈ ಸಿನಿಮಾ ವರ್ಕೌಟ್ ಆಯ್ತು ಅಂದ್ರೆ ಪ್ರಶಾಂತ್ ನೀಲ್ಗೆ ಇನ್ನಷ್ಟು ಡಿಮ್ಯಾಂಡ್ ಬರಬಹುದು ಇಂಥ ಸಿನಿಮಾಗಳನ್ನೇ ಮಾಡೋಕೆ. ಫೇಲ್ ಆದ್ರೆ ಅದೇ KGF ರೀತಿಯ ಸಿನಿಮಾಗಳ ಕಾನ್ಸೆಪ್ಟ್ ಕೈಬಿಟ್ಟು ಹೊಸ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಬಹುದು. ಡಿಸೆಂಬರ್ 22ಕ್ಕೆ ಸಲಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡ, ಮಲಯಾಳಂ, ತಮಿಳು, ತೆಲುಗು ಮತ್ತು ಹಿಂದಿಯಲ್ಲಿ ತೆರೆ ಕಾಣ್ತಾ ಇದೆ. ಸಲಾರ್ 2 ಟ್ರೈಲರ್ ನೋಡಿ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಾಮೆಂಟ್ಸ್ ಮಾಡಿ. ಸುದ್ದಿಯಾನ ಫಾಲೋ ಮಾಡಿ. ನಮಸ್ಕಾರ.